ನೋಡಿ, ದುಡ್ಡು ಹಾಕುವಂಥ ಭಕ್ತರು ಮಳೆಯಲ್ಲಿ, ಕೈ ತುಂಬ ದುಡ್ಡು ತಂದು ಹಾಕುವಂಥ ಭಕ್ತರು ಮಳೆಯಲ್ಲಿ ಇಸ್ಕೊಳ್ಳೋಕ್ಕೆ ಕುತ್ಕೊಂಡ್ರೋರು ಸರ್ಕಾರಿ ಅಧಿಕಾರಿಗಳು ಬೆಚ್ಚಗೆ ತಗಡಲ್ಲಿ. ಈ ಸೀಟ್ ಕೆಳಗಡೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ದುಡ್ಡು ಇಸ್ಕೊತಾ ಇದ್ದಾರೆ. ಭಕ್ತರೆಲ್ಲರೂ ಮಳೆಯಲ್ಲಿದ್ದಾರೆ ನೋಡ್ರಿ. ಇದು ಚಂದ್ರಗುತ್ತಿಯ ದುಸ್ಥಿತಿ. ಮಳೆಯಲ್ಲಿ ನಿಂತಿದ್ದಾರೆ ಭಕ್ತರೆಲ್ಲರೂ. ಈ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಈ ರಾಜ್ಯ ಸರ್ಕಾರಕ್ಕಂತೂ ಇಲ್ಲ ಬಿಡಿ. ಇದೆಲ್ಲ ಕಿತ್ಕೊಂಡು ಭಕ್ತರನ್ನೆಲ್ಲ ಮಳೆಯಲ್ಲಿ ನಿಲ್ಲಿಸಿ ಇವರಿಂದ ಲಕ್ಷ ದುಡ್ಡು ತಗೊಂಡೋಗಿ ದೋಚಿ ಮಸೀದಿ ಚರ್ಚ್ಗಳಿಗೆ ಹಾಕ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ದರು ಇವರು. ಇಲ್ಲಿ ನಮ್ಮ ದೇವಸ್ಥಾನದ ಭಕ್ತರೆಲ್ಲ ನೋಡ್ರಿ ಮಳೆಯಲ್ಲಿ ತೋರಿಸ್ಕೊಳ್ಳೋದು. ಅವರೆಲ್ಲ ನೋಡ್ರಿ ಇಷ್ಟೊಂದು ಜನ ಭಕ್ತರು ಮಳೆಯಲ್ಲಿ ತೋರಿಸ್ಕೋಬೇಕು. ದುಡ್ಡು ಇಸ್ಕೊಳ್ಳೋಕೆ ಮಾತ್ರ ಅವ್ರು ಮಾತ್ರ ಬೆಚ್ಚಗೆ ತಗಡಾಕೊಂಡು ಕೂತ್ಕೊಂಡಿದ್ದಾರೆ. 2026 ಕಾರು ಹುಣ್ಣಿಮೆಯ ದಿನ ಇವತ್ತು. ಮಳೆ ಬರ್ತಾ ಇದೆ, ಚಂದ್ರಗುತ್ತಿ ಇದು. ಇಲ್ಲಿ ಅಕ್ಷರ ಮಂತ್ರಿಗಳಾಗಿದ್ದರು ಮಧು ಬಂಗಾರಪ್ಪನವರು. ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಈ ಜಿಲ್ಲೆಗೆ ಇಬ್ಬಿಬ್ಬರು ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಸಂಸದರು ಯಾವಾಗಲೂ ಪ್ರತಿ ಇದರಲ್ಲೂ ಸಂಸದರು ಇದ್ದೇ ಇರ್ತಾರೆ ನಿರಂತರವಾಗಿ. ಇಲ್ಲಿ ಅಪ್ಪ ಮಕ್ಕಳು ಇಲ್ಲಿ ಯಾರಾದ್ರೊಬ್ಬರು ಇವರಿಗೆ ನಾಚಿಕೆ ಮಾನ ಮರಿದಿಲ್ವಾ? ಇವ್ರ ಕ್ಷೇತ್ರದಲ್ಲಿ ಅಟ್ಲೀಸ್ಟು ಲಕ್ಷಾಂತರ ಜನ ಭಕ್ತರು ಬಂದು ಹೋಗ್ತಾರೆ. ಭಕ್ತರಿಗೆ ಒಂದು ಮಳೆ ಬಿಸಿಲು ತೊಯ್ದಾಗೆ ಶೌಚಕ್ಕೆ ಹೋಗ್ತಾರಲ್ರಿ. ಹೆಣ್ಮಕ್ಳೆಲ್ಲ ಶೌಚಕ್ಕೆ ಬೈಲಲ್ಲೇ ಹೋಗಬೇಕು, ಸ್ನಾನ ಬೈಲಲ್ಲೇ ಮಾಡಬೇಕು. ಇವ್ರ ಮಕ್ಕಳನ್ನ ಈಗ ಇದೇ ಮಂತ್ರಿಗಳಿದಾರಲ್ಲ, ಇವ್ರ ಮನೇಲಿರೋ ಹೆಣ್ಮಕ್ಳನ್ನ ಬೈಲಲ್ಲಿ ಬಂದು ಸ್ನಾನ ಮಾಡಲಿಕ್ಕೆ, ಬೈಲಲ್ಲಿ ಬಂದು ಶೌಚಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರ? ಸುಮ್ಮನೆ ಇರ್ತಾರಾಗಿ ನೋಡಿದ್ರೆ ಹೊಟ್ಟೆ ಉರಿಯಲ್ಲ ಅವ್ರಿಗೆ, ಸಂಕಟ ಅನ್ಸಲ್ವಾ? ಈ ಪ್ರಜೆಗಳು ಕೂಡ ನಮ್ಮ ಮಕ್ಕಳು ಅಂತ ಅನ್ನೋ ಭಾವನೆ ಇಲ್ವಾ ಇವ್ರಿಗೆ? ಇಲ್ಲಿರೋ ಇಷ್ಟು ಪ್ರಜೆಗಳು ಅವ್ರಿಗೆ ಮಕ್ಕಳಲ್ವಾ? ಇವರೆಲ್ಲ ಅವ್ರಿಗೆ ಮಕ್ಕಳಲ್ವಾ? ಈ ಹೆಣ್ಮಕ್ಳು ಹೇಗೆ ಬೈಲಲ್ಲಿ ಶೌಚಕ್ಕೆ ಹೋಗ್ತಾರೆ, ಬೈಲಲ್ಲಿ ಸ್ನಾನ ಮಾಡ್ತಾರೆ. ಇಲ್ಲಿ ಅದೇ ಥರ ಇವ್ರ ಮನೆ ಮಕ್ಕಳನ್ನ ಅದೇ ಥರ ಬೈಲಲ್ಲಿ ಸ್ನಾನ ಮಾಡಲಿಕ್ಕೆ ಶೌಚಕ್ಕೆ ಕಳಿಸ್ಬೇಕಲ್ಲ. ನಾಚಿಕೆ ಮಾನ ಇಲ್ದರ ಸರ್ಕಾರ ಇದು. ಬಿಸಿಲಲ್ಲಿ ವಿಪರೀತ ಬಿಸಿಲಿದ್ರೂ ಇಲ್ಲೇ ಸಾಯ್ಬೇಕು ಭಕ್ತರು. ಈಗ ಮಳೆ ಬರ್ತಾ ಇದೆ, ಮಳೆಯಲ್ಲೂ ಇಲ್ಲೇ ಸಾಯ್ಬೇಕು.